ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕಳ್ಳೆ ಪಪ್ಪಿಂದ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ, ಬನ್ನಿ. ಆ ಸ್ವೀಟ್ ಅಂತೂ ನೀವು ಮಾಡಿದ್ದು ನೋಡಿದ್ರೆ ನೀವು ತುಂಬ ಇಷ್ಟಪಡ್ತೀರಾ, ಖುಷಿ ಆಗ್ತೀರಾ. ನೀವು ತಕ್ಷಣವೇ ಮಾಡ್ಕೊಂಡು ತಿನ್ನಬೇಕು, ಆ ಥರ ಸ್ವೀಟ್ ಇಲ್ಲು. ನಾವು ಗ್ಯಾಸು ಬಳಸೋಂಗಿಲ್ಲ, ತುಪ್ಪ ಎಣ್ಣೆನೂ ಬಳಸೋಂಗಿಲ್ಲ, ಏನೂ ಇಲ್ದೇ ಮೂರೇ ಐಟಮ್ಸಲ್ಲೇ ನಾನು ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ, ಬೇಕ್ರಿಯಲ್ಲಿ ಸಿಗೋ ಥರ. ಈ ಕಳ್ಳೆ ಪಪ್ಪು ನಾನು ಒಂದು ಮುಕ್ಕಾಲು ಬಟ್ಲು ತೊಗೊಂಡಿನಿ, ಈ ಸಕ್ಕರೆನೂ ಒಂದು ಮುಕ್ಕಾಲು ಬಟ್ಲು ತೊಗೊಂಡಿದ್ದೀನಿ. ನೀವು ಸಿಹಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ಇವಾಗ ಈ ಕಳ್ಳೆ ಪಪ್ಪು ನಾವು ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ, ಬನ್ನಿ. ನೋಡಿ, ಇವಾಗ ಒಂದು ಚಿಕ್ಕ ಜಾರ್ ತೊಗೋಬೇಕು, ತೊಗೊಂಡ್ಬಿಟ್ಟು ಇದನ್ನು ನಾವು ಪೌಡ್ರ್ ಮಾಡ್ಕೊಂಬರೋಣ, ಬನ್ನಿ. ನೋಡಿ, ಈ ಥರ ನಾವು ನೈಸಾಗೆ ರುಬ್ಕೋಬೇಕು, ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೂ ಇದು ನೈಸ್ ಆಗಿಲ್ಲ ಅಂದರೆ ನೀವು ಜರಡಿ ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ಜರಡಿ ಮಾಡ್ಕೊತೀನಿ. ನೋಡಿ, ಈ ಥರ ಒಂದು ಅಗಲವಾಗಿ ತಟ್ಟೆ ತೊಗೋಬೇಕು, ಜರಡಿ ತೊಗೊಂಡು ನಾವು ಇದನ್ನು ಫೈನಾಗಿ ಮಾಡ್ಕೋಬೇಕು. ಯಾಕಂದರೆ ಇದನ್ನು ನುಣ್ಣಗಿದ್ರೇ ಇದು ಸ್ವೀಟ್ ಮಾಡೋಕ್ಕೆ ಚೆನ್ನಾಗಿರೋದು. ಇವಾಗ ನಾನು ಇದನ್ನು ಜರಡಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಜರಡಿ ಮಾಡ್ಕೊಂಡು ಮಾಡೋದ್ರಿಂದ. ಸ್ವೀಟ್ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಹಾಗೆ ಇರುತ್ತೆ. ಇದಕ್ಕೇನು ಗ್ಯಾಸ್ ಯೂಸ್ ಮಾಡೋಂಗಿಲ್ಲ, ತುಪ್ಪ ಎಣ್ಣೆ ಏನೂ ಬೇಡ. ಮೂರೇ ಐಟಮ್ಸಲ್ಲೇ ಇದನ್ನು ಒಂದು ಸ್ವೀಟ್ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಮಿಕ್ಕಿದ್ರೆ ಏನಾರು ತರಕಾರಿಯಾಗಿ ಉಳಿದ್ರೆ ಇದನ್ನು ಮತ್ತೆ ಇನ್ನೊಂದು ಸತಿ ನಾವು ಜಾರ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಅದೇ ಜಾರಲ್ಲೇ ನಾನು ಏನು ಸಕ್ಕರೆ ತೊಗೊಂಡಿದ್ನಲ್ಲ, ಇದನ್ನು ಸಕ್ಕರೆ 2 ಏಲಕ್ಕಿ ಹಾಕಿಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ನಾವು ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವೀಟ್ ಹಾಕ್ಕೋಬೋದು. ನಾನು ಒಂದು ಮುಕ್ಕಾಲು ಬಟ್ಲು ಇರಲಿ ಅಂತ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಪೌಡ್ರ್ ಮಾಡ್ಕೊಂಬಿಟ್ಟು ಇವಾಗ ಒಂದು ನಾವು ಬೌಲ್ ತೊಗೋಬೇಕು. ತೊಗೊಂಬಿಟ್ಟು ಈ ಸಕ್ಕರೆ ಮಾತ್ರ ಇದಕ್ಕೆ ನಾವು ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. ಸಿಹಿ ಬೇಕಂದ್ರೆ ಸಿಹಿ ಇರಲಿ, ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಹಾಲು ಕಾಯಿಸಿಟ್ಕೋಬೇಕು. ಕಾಯಿಸಿಟ್ಕೊಂಡಿರೋ ಹಾಲು ನಾವು ಹಾಕಬೇಕು. ನೋಡಿ, ನಾನು ಕಾಯಿಸಿ ಹಾಲು ಇಟ್ಕೊಂಡಿದ್ದೆ. ಇದಕ್ಕೇನು ಹಾಕಬೇಕಪ್ಪ ಅಂದರೆ ಹಾಲು ಹಾಕಬೇಕು. ಜಾಸ್ತಿ ಹಾಲು ಹಾಕ್ಕೊಂಡು ನೀವು ಇದು ಮಾಡಬಾರ್ದು. ಫಸ್ಟೇ ನೋಡಿ ಕೆನೆ ಬಿದ್ದರೆ ಇನ್ನೂ ಒಳ್ಳೆಯದು. ಗಟ್ಟಿ ಹಾಲು ನಾವು ಕಾಯಿಸಿ ಆರಿಸಿ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹಾಕಿಬಿಟ್ಟು ಇದು ಸಕ್ಕರೆ ಕರಗಿಸ್ಕೋಬೇಕು. ಜಾಸ್ತಿ ಒಂದೇ ಸತಿ ನೀವು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ಈ ಥರ ನಾವು ಸಕ್ಕರೆ ಹಾಲಲ್ಲೇ ನಾವು ಕರಗಿಸ್ಕೋಬೇಕು. ಬೇಕಾಗುತ್ತೆ ಹಾಲು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಗಂಟು ಇಲ್ದಂಗೆ ನಾವು ಚೆನ್ನಾಗಿ ಇದನ್ನು ಸಕ್ಕರೆ ಕರಗಿಸ್ಕೊಳ್ಳೋಣ. ತುಂಬ ಸುಲಭ, ತುಂಬ ಈಸಿ ಇದು. ಈ ಥರ ಸ್ವೀಟ್ ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಇದಕ್ಕೇನು ಗ್ಯಾಸು ತುಪ್ಪ ಎಣ್ಣೆ ಏನೂ ಬೇಕಿಲ್ಲ. ಸಿಂಪಲ್ಲಾಗಿ ಒಂದು ಸಕ್ಕರೆ ಕಳ್ಳೆಪಪ್ಪು ಏಲಕ್ಕಿ ಪುಡಿ ಹಾಲಿದ್ರೆ ಸಾಕು, ಸೂಪರಾಗಿ ನಾವು ರೆಸಿಪಿ ಮಾಡ್ಕೋಬೋದು. ನೋಡಿ, ಈ ಥರ ಕರಗಿಸ್ಕೊಂಡ್ಬಿಟ್ಟು ನಾವು ನೀಟಾಗಿ ಇವಾಗ ನಾವು ಪುಟಾಣಿ ಹಿಟ್ಟೇನು ಕಳ್ಳೆಪಪ್ಪು ಅಂತೀವಲ್ಲ, ಆ ಹಿಟ್ಟು ಇದರಲ್ಲಿ ನಾವು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಈ ಥರ ಕರಗಿಸ್ಕೊಳ್ಳೋಣ. ಒಂದೇ ಸಲ ನೀವು ಎಲ್ಲನೂ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ನಾವು ಇದನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕಾಗುತ್ತಂತ ನೋಡ್ಕೊಂಡು ನಾವು ಇದನ್ನು ಹಾಕಿ ಕಲಸೋಣ. ನೋಡಿ, ನೋಡ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ಒಮ್ಮೆ ಹಾಕಿದರೆ ಇದು ಗಟ್ಟಿನೂ ಆಗ್ಬೋದು, ಇಲ್ಲ ಅಂದರೆ ಕಡಿಮೆನೂ ಬೀಳ್ಬೋದು. ಅದಕ್ಕೆ ನಾವು ನೋಡಿ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೀಟಾಗಿ ನಾವು ಹೀಗೆ ಇದು ಸ್ವಲ್ಪ ಬೇಕಾಗುತ್ತಂತ ನಾನು ಪೌಡ್ರೆಲ್ಲ ಹಾಕ್ಕೊಂಡು ಇವಾಗ ನಾನು ಕೈಲೇ ಇದನ್ನು ಕಲಿಸ್ತೀನಿ. ನೋಡಿ, ಇವಾಗ ಸ್ಪೂನ್ ತೆಗೆದುಬಿಟ್ಟು ನಾವು ಕೈಲೇ ನೀಟಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು, ಹದವಾಗಿ ಇದನ್ನು ನಾವು ಕಲಿಸ್ಕೋಬೇಕು. ನೋಡಿ, ಈ ಥರ ನಾವು ಕಲಿಸ್ಕೋಬೇಕು. ತುಂಬ ತೆಳ್ಳಗಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕಿದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಸ್ವೀಟ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆರೆಸ್ಕೊಳ್ಳಿ. ಇದು ಸ್ವೀಟ್ ಆಗಿದೆ ಅಂತ ನಾನು ಸಾಕು ಅಂತ ನಾನು ಕಲಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾವು 2 ಭಾಗ ಮಾಡ್ಕೊಳ್ಳೋಣ. ನೋಡಿ, ಮುಕ್ಕಾಲು ಫಸ್ಟ್ ಹಾಕೋಣ, ಸೆಕೆಂಡ್ಗೆ ಇದು 2ನೇ ಭಾಗ ಹಾಕೋಣ. ಇದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ.
ನೋಡಿ ನಾನು ಕೇಕ್ಗೆ ಹಾಕೋ ಮೋಲ್ಡ್ ಇಟ್ಕೊಂಡಿದ್ದೆ. ನೀವು ಬೇಕಾದ್ರೆ ಈ ಥರ ಮೋಲ್ಡ್ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ದೊಂದು ಬಾಕ್ಸ್ ಇರ್ತಾವಲ್ಲ, ನಾವೇನಾದ್ರು ಸ್ವೀಟ್ ತಂದಿರ್ತೀವಲ್ಲ ಆ ಥರ ಬಾಕ್ಸು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಾಡಿಬಿಟ್ಟು ಹೀಗೆ ನಾವು ನೈಸಾಗಿ ಇದನ್ನು ಸಾಫಾಗಿ ಮಾಡ್ಕೋಬೇಕು. ನೋಡಿ ನಾನೇನು ಬಳಸ್ತಾ ಇಲ್ಲ, ಇದಷ್ಟೇ. ಇದನ್ನೇ ಇವಾಗ ನಾವು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ನೀಟಾಗಿ ನಾವು ನೋಡಿ ಈ ಥರ ಸ್ಪೂನ್ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಇದನ್ನು ಒಂದೇ ಸಮನಾಗಿ ನಾವು ಇದನ್ನು ಹೀಗೆ ಮಾಡಿಟ್ಕೋಬೇಕು. ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಒಂದು ಕಾಲು ಭಾಗಷ್ಟು ತೊಗೊಂಡಿದ್ನಲ್ಲ, ಇದನ್ನೇನು ಮಾಡೋಣ ಅಂದರೆ ಇವಾಗ ನಾನು ನಮ್ಮ ಮನೇಲಿ ಕೇಸರಿ ಕಲರ್ ಇತ್ತು, ಕೇಸರಿ ಕಲರ್ ಹಾಕಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಯಾವ ಫುಡ್ ಕಲರ್ ಇರುತ್ತಲ್ಲ ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು. ನಾನು ಮನೇಲಿ ಕೇಸರಿ ಕಲರ್ ಇತ್ತು ಅಂಥೇಳಿ ನಾನು ಕೇಸರಿ ಕಲರು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನೀವು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಕೇಸರಿ ಕಲರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ನಾನು ಅದ್ರ ಮೇಲೆ ಇದನ್ನು ಮತ್ತೆ ನೀಟಾಗಿ ಇದನ್ನು ಇದೇನು ದಪ್ಪ ಬೇಕಂತ ಏನಿಲ್ಲ, ಇದು ಸಣ್ಣಕ್ಕೆ ಆದರೆ ಸಾಕು. ಮೇಲೆ ಹೀಗೆ ನಾವು ನೀಟಾಗಿ ಮತ್ತೆ ಇದ್ರ ಮೇಲೆ ಈ ಥರ ನಾವು ಎಲ್ಲನೂ ಸರಿಯಾಗಿ ಈ ಥರ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಸಮನಾಗಿ ಮಾಡಬೇಕು, ಅಂದ್ರೇ ತುಂಬ ಚೆನ್ನಾಗಿರೋದು ಇದು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ನಾವು ಒಂದು ಅರ್ಧ ಗಂಟೆ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಸೈಡ್ಗೆ ಇಡೋಣ. ಅರ್ಧ ಗಂಟೆ ಆದ ನಂತರ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ, ನೀವೇ ನೋಡುವಂತ್ರಿ. ಬನ್ನಿ ಇವಾಗ ಅರ್ಧ ಗಂಟೆ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಸ್ವೀಟು. ಇದೇನು ಗ್ಯಾಸು ಅಂಟಿಸಿಲ್ಲ, ತುಪ್ಪನೂ ಹಚ್ಚಿಲ್ಲ, ಏನೂ ಇಲ್ಲ. ನೀವು ಬೇಕಂದರೆ ಈ ಥರದಲ್ಲಿ ಸ್ವಲ್ಪ ಬೇಗ ಬಿಡಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಬಾಕ್ಸ್ಗಳು ಇರ್ತಾವಲ್ಲ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ 1 ಸೆಕೆಂಡ್ಗೆ ಬೀಳಂಗೆ ನೀವು ಮಾಡ್ಕೊಬೋದು. ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಮಕ್ಕಳಿಗೆ ಹಲ್ವಾ ಸ್ಮೂತಾಗಿರೋದು ಬೆಣ್ಣೆ ಥರ ಇರುತ್ತೆ. ನೀವು ಬೇಸನ್ ಲಾಡು ಎಲ್ಲ ಮಾಡ್ತಿರಲ್ಲ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ತುಪ್ಪ ಹಾಕಿದ್ರೇ ಬೇಸನ್ ಲಾಡು ಆಗೋದು. ಇದಕ್ಕೇನು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸತಿ ಇದನ್ನು ಸ್ವೀಟು ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಫೋಟೋ ತಗೋತೀನಿ ನೋಡಿ. ಇವಾಗ ನಾನು ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೀವು ಯಾವ ಕಲರ್ ಆದರೂ ಫುಡ್ ಕಲರ್ ನೀವು ಯೂಸ್ ಮಾಡ್ಬೋದು. ನಾನು ಒಂದೊಂದೇ ಇವಾಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ನೀವು ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಇದು ಗ್ಯಾಸ್ ಬೇಡ, ಏನು ಬೇಡ, ತುಪ್ಪ ಬೇಡ, ಎಣ್ಣೆ ಬೇಡ, ಸಖತ್ತಾಗಿರುತ್ತೆ ಈ ಟೇಸ್ಟ್ ಮಾತ್ರ. ಈ ಲೇಯರು ನಾನು ಸ್ವಲ್ಪ ಹಾಕಿದ್ದೀನಿ ಅಂತ ಇಷ್ಟು ಕಾಣಿಸುತ್ತೆ. ನೀವು ಬೇಕಂದರೆ ಜಾಸ್ತಿನೂ ನೀವು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಏನೂ ಆಗೋಲ್ಲ. ಇವು ಮುರಿಯಲ್ಲ, ಏನೂ ಇಲ್ಲ. ನೀವು ಎಷ್ಟು ದಿನ ಇಟ್ಟರು ಪೇಡ ಥರನೇ ಇರುತ್ತೆ. ಈ ಥರ ಒಂದು ಸಲ ರೆಸಿಪಿ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ, ತುಂಬ ಖುಷಿ ಪಡ್ತಾರೆ. ಈ ಸ್ವೀಟ್ ಮಾಡೋಕ್ಕೇನು ತುಂಬ ಈಸಿನೇ. ಕಡಲೆಪಪ್ಪು, ಏಲಕ್ಕಿ, ಸಕ್ಕರೆ ಪುಡಿ, ಹಾಲಿದ್ರೆ ಸಾಕು, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದು ಈಸಿ ರೆಸಿಪಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.